ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಂ ಪಿ ಕುಕಿಂಗ್ ಚಾನಲ್ಸ್. ಇವತ್ತು ನಾನು ಸಿಂಪಲಾಗಿ ಈಸಿಯಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಬಿಟ್ಟು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ, ಅದು ಕಾದ ನಂತರ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕಿ ಅದನ್ನು ಸ್ವಲ್ಪ ಹುರಿರಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಸಾಸಿವೆ ಇದ್ದರೆ ಹಾಕಿ, ಅಂದರೆ ಸಾಸಿವೆ ನಮಗೆ ಇಷ್ಟ ಇಲ್ಲದ ಕಾರಣ ನಾನು ಸಾಸಿವೆ ಹಾಕ್ತಾಯಿಲ್ಲ. ಸಾಸಿವೆ ಹಾಕೋದಾದರೆ ನಿಮ್ಮ ಇಷ್ಟ ಹಾಕಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿ, ಮೆಣಸಿನ್ಕಾಯಿ ಹಾಕಿ, ನಾನಿಲ್ಲಿ ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು, ಏಕೆಂದರೆ ಮೆಣಸಿನ್ಕಾಯಿ ಇವಾಗ ಫ್ರೈ ಆದರೆ ಖಾರ ಬಿಟ್ಕೊಳ್ಳುತ್ತೆ. ಇನ್ ಕೇಸ್ ನಿಮಗೆ ಜಾಸ್ತಿ ಖಾರ ಬೇಡ ಅಂದರೆ ಈರುಳ್ಳಿ ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕಿ. ಈರುಳ್ಳಿ ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕೋದು ಜಾಸ್ತಿ ಖಾರ ಬಿಡೋಲ್ಲ. ಸೊ ಖಾರ ಬೇಕು ಅನ್ನೋರು ಫಸ್ಟೇ ಮೆಣಸಿನ್ಕಾಯಿ ಹಾಕಿ ಬಾಡಿಸಿ ನಂತರ ಈರುಳ್ಳಿ ಹಾಕಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಜಾಸ್ತಿ ಉದ್ದಕ್ಕೂ ಕಟ್ ಮಾಡಿಲ್ಲ ಅಥವಾ ಜಾಸ್ತಿ ಸಣ್ಣಕ್ಕೆ ಕಟ್ ಮಾಡಿಲ್ಲ, ಮೀಡಿಯಮಾಗಿ ಕಟ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸಿ, ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಅದೊಂದು ಸ್ವಲ್ಪ ಕಲ್ಲರ್ ಬಿಟ್ಕೋಬೇಕು. ಅದು ಸ್ವಲ್ಪ ಕಲ್ಲರ್ ಬಿಟ್ಕೊಂಡ ನಂತರ 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಟೊಮೊಟೊ ಉದ್ದುದಕ್ಕೆ ಹೆಚ್ಚಿದ್ದೀನಿ, ಏಕೆಂದರೆ ಚಿಕ್ಕಕ್ಕೆ ಹೆಚ್ಚಿದರೆ ಅದು ಸ್ವಲ್ಪ ಟೊಮೊಟೊ ಗೊಜ್ಜು ಥರ ಆಗುತ್ತೆ. ಈ ಚಪಾತಿ ರೊಟ್ಟಿಗೆ ಮಾಡ್ತೀವಲ್ಲ ಆ ಥರ ಗೊಜ್ಜಾಗ್ಬಿಡುತ್ತೆ. ಅದಕ್ಕೆ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆದ ನಂತರ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮ್ಗೆ ಎಷ್ಟು ಬೇಕಷ್ಟು ಅದು ಹಾಕ್ಬಿಟ್ಟು ಫ್ರೈ ಮಾಡಿ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತಾರೆ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ, ಅದು ಚೆನ್ನಾಗಿ ಬೆಂದ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದ ನಂತರ ಸ್ವಲ್ಪ ನಿಮ್ಮ ಕೈಯಲ್ಲಿ ಅರ್ಧ ಹಿಡಿಯಷ್ಟು ಸ್ವಲ್ಪ ತೆಂಗಿನ ತುರಿ ಹಾಕಿ, ಅಂದರೆ ಕಾಯಿ ತುರಿ, ಜಾಸ್ತಿ ಬೇಡ, ಸ್ವಲ್ಪ. ಎದೆ ಉರಿ ಅನ್ನೋದು ಸ್ಕಿಪ್ ಮಾಡ್ಬೋದು. ಎದೆ ಉರಿ ಅಂದರೆ ತೆಂಗಿನ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ 10 ನಿಮಿಷ ಹಿಂಗೆ ಫ್ರೈ ಮಾಡಿದರೆ ಈಸಿ ಚಿತ್ರಾನ್ನ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಆಗುತ್ತೆ. ನೀವು ಕುಕ್ಕರಲ್ಲಿ ಅನ್ನ ಒಂದು ಇಟ್ಬಿಟ್ರೆ ಬೇಗ 10 ನಿಮಿಷದಲ್ಲಿ ಎಲ್ಲ ಈರುಳ್ಳಿ ಹೆಚ್ಚೆಲ್ಲ ಇಟ್ಕೊಬಿಟ್ರೆ 10 ನಿಮಿಷದಲ್ಲಿ ಬೇಗ ಆಗಿಬಿಡುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.